ಅಧ್ಯಾಯ 2 ವಚನಗಳು 1ರಿಂದ 5 ತನಕ. ಸರ್ವೇಶ್ವರ ಇಂತೆನ್ನುತ್ತಾರೆ, ತಮ್ಮ ಹಾಸಿಗೆಯಲ್ಲಿ ಕುತಂತ್ರವನ್ನು ಕಲ್ಪಿಸಿಕೊಂಡು ಕೇಡನ್ನು ಬಗೆಯುವವರಿಗೆ ಧಿಕ್ಕಾರ. ಬೆಳಗಾದದ್ದೇ ಅವರು ಕುತಂತ್ರವನ್ನು ಕಾರ್ಯಗತ ಮಾಡುತ್ತಾರೆ. ಆ ಸಾಮರ್ಥ್ಯ ಅವರ ಕೈಯಲ್ಲಿದೆ. ಇತರರ ಹೊಲಗದ್ದೆಗಳನ್ನು ದುರಾಸೆಯಿಂದ ಆಕ್ರಮಿಸಿಕೊಳ್ಳುತ್ತಾರೆ. ಅಂತೆಯೇ ಮನೆಗಳನ್ನು ಅಪಹರಿಸುತ್ತಾರೆ. ಈ ರೀತಿಯಲ್ಲಿ ಮನೆಯನ್ನು, ಮಾಲೀಕನನ್ನು, ಸ್ವತ್ತನ್ನು, ಹಕ್ಕುದಾರರನ್ನು ತುಳಿದು ಬಿಡುತ್ತಾರೆ. ಈ ಪೀಳಿಗೆಯ ಮೇಲೆ ನಾನೇ ವಿನಾಶವನ್ನು ಬರಮಾಡುತ್ತೇನೆ. ಆ ಕೇಡಿನಿಂದ ನೀವು ತಲೆ ತಪ್ಪಿಸಿಕೊಳ್ಳಲಾರಿರಿ. ತಲೆ ಎತ್ತಿ ನಡೆಯಲು ನಿಮಗೆ ಸಾಧ್ಯವಾಗದು. ಕಾಲವು ಅಷ್ಟು ಹದಗೆಟ್ಟಿರುವುದು. ಆ ದಿನದಲ್ಲಿ ಜನರು ನಿಮ್ಮ ಬಗ್ಗೆ ಪರಿಹಾಸ್ಯ ಮಾಡಿ ಲಾವಣಿ ಕಟ್ಟುವರು. ಅಯ್ಯೋ, ಸಂಪೂರ್ಣವಾಗಿ ಸೂರೆ ಹೋದೆವೆಲ್ಲ. ಸ್ವಾಮಿ, ನಮ್ಮ ಜನರ ಸ್ವತ್ತನ್ನು ಪರಾಧೀನ ಮಾಡಿಬಿಟ್ಟರಲ್ಲ. ಅಕ್ಕಟ ನಮ್ಮ ಗೊಹಲೆ ಗದ್ದೆಗಳನ್ನು ಕಸಿದುಕೊಂಡು ದೇವದ್ರೋಹಿಗಳಿಗೆ ಹಂಚಿಕೊಟ್ಟರಲ್ಲ ಎಂದು ರೋಧಿಸುವರು. ಹೀಗಿರಲು ನೂಲಲ್ಲಿದ್ದು ಭೂಮಿಯನ್ನು ಹಂಚಿಕೊಡಲು ಸ್ವಾಮಿಯ ಸಭೆಯಲ್ಲಿ ಯಾರೂ ಇರುವುದಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭು, ದಲಿತನನ್ನು ಮರೆಯದಿರಯ್ಯ. ನನ್ನಿಂದೇಕೆ ಪ್ರಭು ಅಷ್ಟು ದೂರವಿರುವೆಯ? ಕಷ್ಟಕಾಲದಲ್ಲೇಕೆ ಕಣ್ಮೆರೆಯಾಗಿರುವೆ? ಸೊಕ್ಕಿನಿಂದ ಶೋಷಿಸುತ್ತಿಹರು ದಲಿತರನ್ನು ದುರುಳರು. ಸಿಕ್ಕಿ ಬೀಳಲಿ ತಾವೇ ಒಡ್ಡಿದ ಉರುಳಿನೊಳವರು. ಶ್ಲೋಕ. ಪ್ರಭು, ದಲಿತನನ್ನು ಮರೆಯದಿರಯ್ಯ. ಕೇಡಿಗನು ತನ್ನ ಮನದಾಸೆಗಾಗಿ ಹೆಮ್ಮೆ ಪಡುತ್ತಿಹನು. ಲಾವ ಬಡುಕನು ಪ್ರಭುವನ್ನು ಶಪಿಸಿ ತಿರಸ್ಕರಿಸುತ್ತಿಹನು. ಸೊಕ್ಕೇರಿದ ಮುಖದ ಆತನು ಪ್ರಭುವನ್ನು ಅರಸುವುದಿಲ್ಲ. ಅವನ ಮನದೊಳಿದೊಂದೇ ಭಾವನೆ, ದೇವರೇ ಇಲ್ಲ. ಶ್ಲೋಕ. ಪ್ರಭು, ದಲಿತನನ್ನು ಮರೆಯದಿರಯ್ಯ. ತುಂಬಿದ ಶಾಪ, ಕೋಪ, ಕುತಂತ್ರ ಅವನ ಬಾಯಲ್ಲಿ. ಅವಿತಿದೆ ಪಾಪ, ಅತಿ ವಿನಾಶ ನಾಲಿಗೆಯಡಿಯಲಿ. ಊರು ಸಂದು ಗೊಂದುಗಳಲ್ಲೇ ಅವಿತಿದ್ದು, ನಿರ್ಗತಿಗರಿಗಾಗಿ ಅಲ್ಲೇ ಕಾದಿದ್ದು. ಕೊಲೆಗೈವನು ಮರೆಯಲ್ಲೇ ಮೇಲೆ ಬಿದ್ದು. ಶ್ಲೋಕ. ಪ್ರಭು, ದಲಿತನನ್ನು ಮರೆಯದಿರಯ್ಯ. ಹೌದು ದೇವ, ನೀ ವಿಚಾರಿಪವನು, ದುಃಖ ದುಗುಡ ಲೆಕ್ಕಿಸುವವನು. ತಬ್ಬಲಿಗಳಿಗೆ ತಂದೆ ನೀನೆ, ನಿರ್ಗತಿಕ ನಿನಗೆ ಶರಣಾಗತನು. ಶ್ಲೋಕ. ಪ್ರಭು, ದಲಿತನನ್ನು ಮರೆಯದಿರಯ್ಯ. ಘೋಷಣೆ. ಅಲ್ಲೇಲೂಯ, ಅಲ್ಲೇಲೂಯ. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ. ಆತನ ವಾಕ್ಯದಲ್ಲಿ ನಂಬಿಕೆ ಎನಗಿದೆ. ಅಲ್ಲೇಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಫರಿಸಾಯರು ಯೇಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು. ತಮಗೆ ವಿರುದ್ಧ ಒಳಸಂಚು ನಡೆಯುತ್ತಿದೆ ಎಂದು ಯೇಸು ಅರಿತುಕೊಂಡು ಅಲ್ಲಿಂದ ಹೊರಟು ಹೋದರು. ಅನೇಕ ಜನರು ಅವರ ಹಿಂದೆಯೇ ಹೋದರು. ಯೇಸು ಅಸ್ವಸ್ಥರಾಗಿದ್ದ ಎಲ್ಲರನ್ನೂ ಗುಣಪಡಿಸಿದರು ಮತ್ತು ತಮ್ಮ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಆಜ್ಞೆ ಮಾಡಿದರು. ಹೀಗೆ ದೇವರು ಪ್ರವಾದಿ ಯೆಶಾಯನ ಮುಖಾಂತರ ಹೇಳಿದ ಈ ವಚನ ನೆರವೇರಿತು. ಇಗೋ, ನನ್ನ ದಾಸನು, ನನ್ನಿಂದಾಯ್ಕೆಯಾದವನು, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ನೆಲೆಗೊಳಿಸುವೆ ಇವನಲ್ಲಿ ಎನ್ನಾತ್ಮವನು, ಸಾರುವನಿವನು ಜಗದಲ್ಲಿ ನನ್ನ ಧರ್ಮವನು. ವಾದಿಸುವವನಲ್ಲ, ದನಿಯೆತ್ತಿ ಕೂಗುವವನಲ್ಲ, ಹಾದಿಬೀದಿಯಲ್ಲಿವನ ಕಂಠ ಮೊರೆಯುವುದಿಲ್ಲ. ಮುರಿದ ಜೊಂಡಿನಂತಹ ದುರ್ಬಲರಿಗಿಂತ ದೀನ ಬಂದು ನಂದಿ ಹೋಗುತ್ತಿಹ ದೀನ ದಲಿತರಿಗೆ ಕೃಪಾ ಸಿಂಧು. ನ್ಯಾಯನೀತಿಗೆ ಜಯ ದೊರಕಿಸದೆ ಬಿಡನಿವನು, ನೆಮ್ಮುವರು ಅನ್ಯ ಜನರೆಲ್ಲರೂ ಇವನ ನಾಮವನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಯಹೂದ್ಯ ಪಂಡಿತರು ಯೇಸುವಿನ ಕಾರ್ಯಗಳಿಂದ ಮತ್ತು ನಿಯಮದ ನೈಜ ಅರ್ಥದ ಜೀವನದಿಂದ
ಮತ್ಸರ ಪಡುತ್ತಿದ್ದಾರೆ ಎಂದು ಯೇಸು ಅರಿತಿದ್ದರು. ಕಾಲ ಕಳೆದಂತೆ ಯೇಸುವಿನ ನಾಶದ ಒಳಸಂಚು ಗಟ್ಟಿಯಾಗತೊಡಗಿತ್ತು. ಈ ದಿಸೆಯಲ್ಲಿ ಫರಿಸಾಯರಲ್ಲಿ ಕೆಲವರು ಯೇಸುವಿನ ಗೆಳೆಯರಾಗಿ ಅವರ ಮಧ್ಯೆ ನಡೆದ ಸಂಭಾಷಣೆಯನ್ನು ಯೇಸುವಿಗೆ ತಿಳಿಸುತ್ತಿದ್ದರು. ಇದರಿಂದ ಪ್ರಾಣಭಯದಿಂದ ಯೇಸು ಕನವರಿಸಲಿಲ್ಲ, ಏಕೆಂದರೆ ಅವರ ವೇಳೆ ಇನ್ನೂ ಆಗಮಿಸಿರಲಿಲ್ಲ. ಅವರು ತರ್ಕ ವಾದಗಳನ್ನು ನಿಲ್ಲಿಸಿ ಇತರರಿಗೆ ಒಳಿತನ್ನು ಮಾಡುವುದರಲ್ಲಿ ಮಗ್ನರಾದರು. ಯೇಸುವಿನ ಕರುಣಾಭರಿತ ಆಶೀರ್ವಾದವನ್ನು ಸಂಪೂರ್ಣವಾಗಿ ಅನುಭವಿಸಿದ ವ್ಯಕ್ತಿಗಳೆಂದರೆ ಅವರನ್ನು ಹಿಂಬಾಲಿಸಿದವರು ಮಾತ್ರ. ಅವರಿಂದ ಹೊರಡುವ ಗುಣಪಡಿಸುವ ಶಕ್ತಿ ಅಸ್ವಸ್ಥರನ್ನು ಆರೋಗ್ಯವಂತರನ್ನಾಗಿಸಿತು. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಹೇಳುವ ಪ್ರಕಾರ ತಾವು 3ನೆಯ ಬಾರಿ ಮಾಡುತ್ತಿರುವ ವಿಷಯಗಳನ್ನು ಗೌಪ್ಯವಾಗಿಡುವಂತೆ ಆದೇಶ ನೀಡುತ್ತಾರೆ. ತಾನೇ ಬರಲಿರುವ ರಕ್ಷಕ ಎಂದು ತೋರ್ಪಡಿಸುವ ಸಮಯವು ಇನ್ನೂ ಸನ್ನಿಹಿತವಾಗಿಲ್ಲದ ಕಾರಣ ಯೇಸು ಈ ಆದೇಶವನ್ನು ನೀಡುತ್ತಾರೆ. ಮತ್ತಾಯನು ಯೆಶಾಯನ ಪ್ರವಾದಿಯ ಗ್ರಂಥದಲ್ಲಿ ಬರೆಯಲಾದ ಯೇಸುವಿನ ಜೀವನ ಕಾಯಕಗಳ ಗುಣಗಾನದ ಉಲ್ಲೇಖ ಮಾಡುತ್ತಾನೆ. ಯೆಶಾಯ ಅಧ್ಯಾಯ 42 ವಾಕ್ಯ 1-4 ಯೇಸುವೆ ಬರಲಿರುವ ದೇವರ ಪುತ್ರ ಎಂಬುದನ್ನು ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ದೇವರು ನಮ್ಮನ್ನು ಪಾಪದ ಬಂಧನದಿಂದ ರಕ್ಷಿಸಿದ ಪರಿ ನಮ್ಮೆಲ್ಲರನ್ನು ಪುಳಕಿತಗೊಳಿಸಿದೆ. ನಮ್ಮೆಲ್ಲರ ಊಹೆಯನ್ನು ಮೀರಿ ದೇವರು ನಮ್ಮ ರಕ್ಷಣೆಯ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದರು ಎಂಬುದನ್ನು ಸಂತ ಮತ್ತಾಯನು ತಿಳಿಸಿದ್ದಾನೆ. ಯೇಸುವು ಅರಸನಾಗಿ ನಮ್ಮೆಲ್ಲರನ್ನು ರಕ್ಷಿಸಲು ಬಂದಿಲ್ಲ, ಪವಿತ್ರ ಗ್ರಂಥದ ಉದ್ದೇಶಗಳನ್ನು ಈಡೇರಿಸುತ್ತಾ ಪ್ರವಾದಿಗಳ ಪ್ರವಚನಗಳನ್ನು ನೆರವೇರಿಸಲು ಬಂದರು. ಸೇವಕನಾಗಿ ದೀನ ಸ್ವಭಾವದಿಂದಲೂ ನಮ್ರತೆಯಿಂದಲೂ ವಿನೇಯತೆಯಿಂದಲೂ ಮತ್ತು ಶಾಂತ ರೀತಿಯಲ್ಲಿ ದೇವರ ರಾಜ್ಯವನ್ನು ನಿರ್ಮಿಸಲು ಬಂದರು. ದೇವರು ಆರಿಸಿಕೊಂಡ ವ್ಯಕ್ತಿಯು ವಿಶೇಷ ವರದಾನಗಳನ್ನು ಪಡೆದವರಾಗಿದ್ದರು. ಆತ್ಮರಿಂದ ಪ್ರೇರಿತಗೊಂಡವರಾಗಿ ಯೇಸು ದೇವರ ಕಾರ್ಯವನ್ನು ಮತ್ತು ಸಂಕಲ್ಪವನ್ನು ಸದಾ ನೆರವೇರಿಸುವುದರಲ್ಲಿ ಹಾತೊರೆಯುತ್ತಿದ್ದರು. ಶುಭ ಸಂದೇಶಗಾರನಾದ ಮತ್ತಾಯನು ಯೇಸುವಿನ ವ್ಯಕ್ತಿತ್ವವನ್ನು ಪ್ರಕಟಿಸಲು ಪ್ರವಾದಿ ಯೆಶಾಯನ ಪ್ರವಚನಗಳನ್ನು ಇಲ್ಲಿ ಉಲ್ಲೇಖಿಸುತ್ತಾನೆ. ಅಧ್ಯಾಯ 12 ವಾಕ್ಯ 13 ಹಾಗೂ ಅಧ್ಯಾಯ 53 ವಾಕ್ಯ 12 ತನಕ. ಪ್ರಿಯ ಸಹೋದರ ಸಹೋದರಿಯರೇ, ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೂ ಸಹ ಯೇಸುವೆ ನಂದಾದೀಪ. ನೊಂದವರನ್ನು ಬೆಂದವರನ್ನು ಸದಾ ಸಂತೈಸುವ ಯೇಸುವನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅನುಭವಿಸಲು ಪ್ರಯತ್ನಿಸೋಣ. ಭಗವಂತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.